ಸ್ನೇಹಿತರೆ ನಮಸ್ತೆ, ಎಲ್ಲರೂ ಕೂಡ ವೆಲ್ಕಮ್ ಟು ಅವರ್ ಚಾನಲ್. ಪ್ರಸ್ತುತ ನೀವು ಮದುವೆ ಆಗೋದಕ್ಕೆ ಹೆಣ್ಣು ಅಥವಾ ಆಂಟಿಗಳನ್ನು ಹುಡುಕಾಟ ಮಾಡ್ತಿದ್ದೀರಾ, ಅವ್ರ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಇದ್ದೀರಾ, ಬನ್ನಿ ನಮ್ಮ ಚಾನಲಲ್ಲಿ ನಿಮಗೆ ಯಾರು ಬೇಕು ಅಂಥವ್ರನ್ನ ಹುಡುಕಾಟ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ಅದೇ ರೀತಿಯಾಗಿ ಇವಾಗ ನಮಗೆ 10 ಲಕ್ಷ ರೂಪಾಯಿ ಆಸ್ತಿ ಒಡತಿ ಆಗಿರ್ತಕ್ಕಂಥವ್ರು ಇವರು ಫೋಟೋದಲ್ಲಿ ಕಾಣಿಸ್ತಿರ್ತಾರಲ್ಲ, ದಾನು ಅಂತ. ಸೊ ನಂಜನಗೂಡಿನಲ್ಲಿ ವಾಸವಾಗಿರೋದು ಇವರು. ವಿಭಕ್ತಿ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥ ಇವರಿಗೆ ಒಂದು ತುಂಬು ಕುಟುಂಬ ಅಂದರೆ ಮನೆ ತುಂಬ ಜನಗಳಿರ್ತಕ್ಕಂತಹ ತುಂಬು ಕುಟುಂಬಕ್ಕೆ ಹೋಗಬೇಕು ಅಂತ ತುಂಬ ಆಸೆ ಪಡ್ತಿದ್ದಾರೆ. ಸೊ ಆಸ್ತಿವಂತ ಬೇಡವ್ರು ದೇವಂತ ಹುಡುಗ ಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಹೊರಗಿನ ಒಂದು ಸಂಬಂಧ ಬೆಳೆಸಬೇಕು ಅಂತ ಇವರ ಒಂದು ಬಯಕೆ ಆಗಿರ್ತಕ್ಕಂಥದ್ದು. ಶಿಕ್ಷಣದಲ್ಲಿ ಏನು ಕೂಡ ಓದಿಲ್ಲ, ಯಾಕಂದರೆ ತಲೆಗೆ ಹತ್ತಲಿಲ್ಲ. ಇವುದು ನೀನು ಓದಾದರೆ ಏನು ಮಾಡೋದಿದೆ ಅಂತ ತಂದೆ ತಾಯಿಯವರು ಸಹ ಬಿಡಿಸ್ಬಿಟ್ರು ಅಂತ ಇವ್ರು ಹೇಳ್ತಿರೋದು ನೋಡಿ. ಇವಾಗ ಇವರ ಮನೆಯಲ್ಲಿ ಬರೀ 4 ಜನ ಸದಸ್ಯರು ವಾಸವಾಗಿದ್ದಾರೆ. ಅವ್ರು ಯಾರ್ಯಾರು ಅಂತ ಹೇಳ್ತೇನೆ. ಸೊ ಅದಕ್ಕೂ ಮುನ್ನ ಇವರ ಫೋಟೋ ಆ್ಯಂಡ್ ಹೆಸರು, ವಯಸ್ಸು 29 ಎಲ್ಲನೂ ಕೂಡ ನೋಡ್ಕೊಂಬಿಡಿ. ಇವಾಗ ನಾನು ಹೇಳೋದು ಅವ್ರಿಗೆ ಇಷ್ಟ ಆಗುವಂಥ ಹುಡುಗ ಯಾವ ರೀತಿ ಇರಬೇಕು ಅಂತ. ಸೊ ಮೊದಲನೇ ಪಾಯಿಂಟಲ್ಲಿ ಅವ್ರು ಹೇಳಿರೋದು, ಮದುವೆಯ ಗಂಡು ಅಪ್ಪಟ ಕನ್ನಡಿಗ, ಜೊತೆಗೆ ಮಗು ಮನಸ್ಸು ಹೊಂದಿರಬೇಕು. ಸೊ ಯಾರೇ ಆಗಿರಲಿ ಕೋಪ ಅಂತ ಬಂದೇ ಬರುತ್ತೆ, ಆದರೂ ಕೂಡ ಅದನ್ನು ಯಾವ ರೀತಿಯಲ್ಲಿ ಕೋಪನ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕು. ಅದಕ್ಕೆ ಮಗು ಮನಸ್ಸು ಅಂತಂತಾರೆ. ಆ ಒಂದು ಮಗು ಮನಸ್ಸು ನಿಮ್ಮ ಹತ್ರ ಇರಬೇಕಂತೆ. ಸೊ ಕನ್ನಡಿಗನಾಗಿರ್ಬೇಕಂತೆ. ಮದುವೆಯಾದ 2 ವರ್ಷದಲ್ಲಿಯೇ ಅವ್ರಿಗೆ ಒಂದು ಮಗು ಕೊಡಬೇಕು, ಅಷ್ಟು ಶಕ್ತಿ ನಿಮ್ಮ ಹತ್ರ ಇರಬೇಕು. ಆ್ಯಂಡ್ ಪ್ರಸ್ತುತ ಮಗು ಬೇಡ ಅಂತ ಹೇಳಬಾರ್ದು. ಮೊದಲನೇ ರಾತ್ರಿ ದಿನವೇ ಸ್ಟಾರ್ಟ್ ಆಗಿದ್ದು 1 ವರ್ಷದವರೆಗೂ ಬೇಕಿದ್ರೆ ಮಾಡಿ. ನನಗೆ ಒಟ್ಟಿನಲ್ಲಿ 2 ವರ್ಷದ ಒಳಗಡೆ ಒಂದು ಮಗು ಬೇಕು. ನೀವು ಎತ್ತರದ ದೇಹ ಇರಬೇಕು, ದುಂಡು ಮುಖ, ಜೊತೆಗೆ ನಿಮ್ಮ ಮುಖದಲ್ಲಿ ಪಿಂಪಲ್ ಅಂದರೆ ಗುಳ್ಳೆಗಳಿರಬೇಕು. ಗಂಡು ಮಕ್ಕಳಿಗೆ ಗುಳ್ಳೆ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಹಾಗಾಗಿನೇ ಗುಳ್ಳೆ ಇರಬೇಕು ಅಂತ ಹೇಳಿದ್ದಾರೆ. ನನಗೆ ಡಾಗಿ ಸ್ಟೈಲಲ್ಲಿ ಮಾಡಿದ್ರೆ ಇನ್ನೂ ಕೂಡ ಇಷ್ಟ ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಅಂದರೆ ಬಾಗಿಸ್ಬಿಟ್ಟು ಮೊದಲ ರಾತ್ರಿಯಲ್ಲಿ ಇವ್ರಿಗೆ ಮಾಡಬೇಕಂತೆ, ಅದು ಇವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಇಷ್ಟು ಪಾಯಿಂಟ್ಗಳು ನಿಮ್ಮ ಹತ್ರ ಇರಬೇಕು ಅಂತ ಅವ್ರು ಹೇಳಿರೋದು. ಅದೇ ರೀತಿಯಾಗಿ ಇಲ್ಲಿ ನೋಡ್ಕೊಳ್ಬೋದು ಅವ್ರ ಹತ್ರ ಇರತಕ್ಕಂಥ ಕಾರು. ಗಾಯ್ಸ್, ನಾನು ಆವಾಗಲೇ ಹೇಳಿದಾಗೆ ಅವರು ಏನೆಲ್ಲ ಪಾಯಿಂಟ್ಗಳು ಹೇಳಿದ್ದಾರೆ ಅದರಲ್ಲಿ 2 ಅಥವಾ 3ರಲ್ಲಿ ನೀವು ಸೆಲೆಕ್ಷನ್ ಆಗಬೇಕಂದ್ರೆ ಅವರಿಗೆ ನೀವು 2 ವರ್ಷದಲ್ಲಿ ಮಗು ಕೊಡೋದ್ರ ಬಗ್ಗೆ ಒಪ್ಪಿಗೆನ ನೀಡಬೇಕು. ಅಪ್ಪಟ ಕನ್ನಡಿಗ ನೀವು ಹಾಗೆ ಆಗಿರ್ತೀರ. ಆ್ಯಂಡ್ ಎತ್ತರದ ಶರೀರ ಹೊಂದಿರಬೇಕು. 30 ವರ್ಷದ ಮೇಲ್ಗಡೆ ವಯಸ್ಸು ದಾಟಿರಬಾರ್ದು. ತಲೆ ಕೂದಲು ಕರಿಗೆ ಇರಬೇಕು, ಒಂದು ಕೂಡ ಉದಿರಬಾರ್ದು ಅಂತ ಹೇಳಿದ್ದಾರೆ. ಅದು ಬಂದ್ಬಿಟ್ಟು 3ನೇ ಪಾಯಿಂಟ್. ಇನ್ನು ಕೊನೆಯದಾಗಿ ಅವ್ರಿಗೆ ನೀವು ಭಾಗಿಸ್ಬಿಟ್ಟು ಮಾಡೋದಂದರೆ ತುಂಬ ಇಷ್ಟ ಅಂತ ಹೇಳಿರೋದು. ಅದು ಕೂಡ ನೀವು ಮಾಡ್ತೀರಾ ಅಂತ ನಿಮ್ಮ ಹತ್ರ ಕೆಪಾಸಿಟಿ ಇದ್ದರೆ ಅದನ್ನು ಕೂಡ ಮಾಡ್ಬೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಏನಿಲ್ಲ, ಅವು ಪಾಯಿಂಟ್ಗಳು ಜಸ್ಟು ನೀವು ಮದುವೆ ಆಗೋವರೆಗೂ ಓಕೆ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿಬಿಟ್ಟು ಮದುವೆ ಆಗೋದಷ್ಟೇ ಬೇಕು. ಮಿಕ್ಕಿದ್ದೆಲ್ಲನೂ ಕೂಡ ಅವ್ರು ತಾನೇ ಎಲ್ಲನೂ ಹ್ಞೂ ಆಯಿತು ಬಿಡು, ಅವಾಗೇನೋ ಹೇಳಿದೆ ಇವಾಗ ಯಾಕೆ ಅದೆಲ್ಲ ಅಂತ ಅಂದ್ಬಿಟ್ಟು ಜ್ಞಾಪಕ ಹಾರಿಕೊಂಡು ಆ ರೀತಿಯಾಗಿ ಮುಚ್ಕೊಂಡು ಹೋಗಿಬಿಡುತ್ತೆ ಅದು. ಆ್ಯಂಡ್ ಹೊರಗಿನ ಸಂಬಂಧ ಏನಕ್ಕೆ ಬಳಸ್ತಿದ್ದಾರೆ, ಇವರ ಮನೆಯಲ್ಲಿ ಇವರ ತಂದೆ ತಾಯಿ, ಒಬ್ಬ ಚಿಕ್ಕಪ್ಪ ಆ್ಯಂಡ್ ಇವರು 4 ಜನ ಇದ್ದಾರೆ, ಹೆಚ್ಚಿಗೆ ಜನ ಇಲ್ಲ. ಸೊ ಅವರು ವಯಸ್ಸಾಗಿದ್ದವರು, ಅವ್ರಾಯಿತು ಅವ್ರ ಕೆಲಸ ಆಯಿತು ಅಂತ ಇದ್ದಾರೆ. ನಾನು ಕೂಡ ವಯಸ್ಸಿಗೆ ಬಂದಿರತಕ್ಕಂಥ ಮಗಳು. ಪ್ರಸ್ತುತ ನಂದು ಈ ರೀತಿಯ ಜನರೇಷನಲ್ಲಿ ಬೆಳೆದಿರ್ತಕ್ಕಂಥ ನನಗೆ ತುಂಬ ಕುಟುಂಬದ ಒಂದು ಸಾಂಸಾರಿಕ ಜೀವನದಲ್ಲಿ ಹೋದೆ ಅಂತಂದರೆ, ಆ ಒಂದು ಕುಟುಂಬಕ್ಕೆ ಹೋದೆ ಅಂದರೆ ಎಲ್ಲರೂ ಊಟ ಮಾಡೋದು, ಜೊತೆಗೆ ಸಹಾಯ ಮಾಡೋರು, ಈ ರೀತಿ ಜನ ಜಾಸ್ತಿ ಸಿಗ್ತಾರಲ್ಲ, ಆ ಒಂದು ಕನಸಿನಿಂದ ಪ್ರಸ್ತುತ ಇವರು ಒಂದು ತುಂಬು ಕುಟುಂಬದ ಮನೆತನಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಅವ್ರ ಹತ್ರ ಈ ರೀತಿಯ ಬ್ಲ್ಯಾಕ್ ಕಲರಲ್ಲಿ ಸ್ಕಾರ್ಪಿಯೋ ಬೊಲೆರೋ ಕಾರ್ ಇರ್ತಕ್ಕಂಥದ್ದು. ಆ್ಯಂಡ್ ಈ ಒಂದು ಸ್ಕಾರ್ಪಿಯೋ ಬೊಲೆರೋ ಕಾರಲ್ಲೇ ಅವರು ಓಡಾಡೋದು, ಸುತ್ತಾಡೋದು. ಸೊ ಆಸ್ತಿವಂತರಿದ್ದಾರೆ, ಆಸ್ತಿಗೇನು ಕಡಿಮೆ ಇಲ್ಲ, ದುಡ್ಡು ಕೂಡ ಏನೇ ಕಡಿಮೆ ಇಲ್ಲ. ಬಟ್ ಒಳ್ಳೆಯ ಒಂದು ಸಂಬಂಧ ಸಿಗ್ತಿಲ್ಲ ಅಷ್ಟೇ. ಆ್ಯಂಡ್ ಸ್ನೇಹಿತರೆ, ಅವರು ವರದಕ್ಷಿಣೆ ಅಂತ ನೀವು ಎಷ್ಟು ಬೇಕಿದ್ರೂ ಬೇಡಿ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ನೋಡಿ. ಯಾರು ಕೂಡ ಹೇಳಲ್ಲ, ಇವ್ರು ಹೇಳಿದ್ದಾರೆ. ಇದರ ಒಳಗಡೆ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ ಕೂಡ ನೋಡಿ ನೀವು. ಎಲ್ಲ ಕಾರುಗಳು ಕೂಡ ಸೇಮ್ ಸಿಸ್ಟಮ್ ಈ ಒಂದು ಬೊಲೆರೋ ಸ್ಕಾರ್ಪಿಯಲ್ಲೂ ಕೂಡ ಓಪನ್ ಟಾಪ್ ಮಾಡೆಲಲ್ಲಿದೆ. ಇಲ್ಲಿ ಏನಿದೆ, ಇದು AC ಕಂಟ್ರೋಲರ್ ಸ್ಪೇಸ್ ಆಗಿರುತ್ತೆ. ಒಳಗಡೆ ಕುಳಿತುಕೊಂಡಿರ್ತಕ್ಕಂಥ ಜನಗಳಿಗೆ AC ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಆಗಬೇಕು. ಹಾಗಾಗಿ ಅದನ್ನು ಕಂಟ್ರೋಲ್ ರೆಡ್ಯೂಸ್ ಮಾಡ್ತಕ್ಕಂತಹ ನಾಯ್ಸ್ ಏನಿರುತ್ತೆ ಹೊರಗಡೆ ಸ್ಪ್ರೆಡ್ ಮಾಡುತ್ತೆ ಇದು. ಈ ಕಡೆ ಒಳಗಡೆ ಇರ್ತಕ್ಕಂತಹ TV ಸ್ಪೇಸು ಆ್ಯಂಡ್ ಇದು ಡ್ಯಾಶ್ ಬೋರ್ಡ್, ಇಲ್ಲಿ ಸಾಂಗ್ ಸಿಸ್ಟಮ್ ಕೂಡ ಅವೈಲಬಿಲಿಟಿ ಇದೆ ಸ್ನೇಹಿತರೆ. ಸೊ ಈ ರೀತಿಯ ಬೊಲೆರೋ ಸ್ಕಾರ್ಪಿಯೋ ಕಾರು 10 ಲಕ್ಷ ರೂಪಾಯಿ ಆಸ್ತಿ ಹೊಡೆತಿ, ನೋಡೋದು ಕೂಡ ಚೆನ್ನಾಗಿದ್ದಾರೆ. ಜೊತೆಗೆ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ ಕೂಡ ಚೆನ್ನಾಗಿದೆ. ನಿಮಗೆ ಅವರು ಇಷ್ಟ ಆಗಿದ್ದರು ಅಂತ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ. ಖುದ್ದಾಗಿ ಅವರೇ ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ. ಗಾಯ್ಸ್, ಇದೇ ರೀತಿ ಯಾವುದಾದ್ರೂ ಹೊಸ ಪ್ರೊಫೈಲ್ ಬಂದರೆ ನಾನು ವಿಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತೀರಿ. ನಮಸ್ತೆ, ಟೇಕ್ ಕೇರ್ ಸ್ನೇಹಿತರೆ, ಬಾಯ್.